ಅಡಿಗೆಗಳು ಬೇರೆ ತರ ಮಾಡ್ತಾರೆ, ಅವರೇ ಮಾಡ್ಕೊಂಡು ಅವರೇ ತಿಂತಾರೆ. ಆದ್ರೆ ನೀವು ಹಂಗಲ್ಲ, ನೀವೇನೇ ಮಾಡಿದ್ರು ಅಡಿಗೆನ ಅನಾಥಾಶ್ರಮಕ್ಕೆ, ಸಾರ್ವಜನಿಕರಿಗೆ ಉಪಯೋಗ ಆಗಂಗೆ ಮಾಡ್ತಿದ್ರಿ. ಇದೇ ರೀತಿ ಹೆಚ್ಚಿನ ರೀತಿ ಸಬ್ಸ್ಕ್ರೈಬರ್ಸ್ ಆಮೇಲೆ ಸಪೋರ್ಟರ್ಸ್ ಸಿಗ್ಲಿ ಅಂತೇಳಿ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ. ಏನ್ ಆಶಾ, ಎಲ್ಲರೂ ಆರಾಮಾಗಿ ಕುಂತ್ಬಿಟ್ಟಿರಾ? ಲಕ್ಷ್ಮತೆ, ಯಾಕೆ ಗೊತ್ತಾ, ಇವತ್ತು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ಬೇಕು ಅಂತ ಐಡಿಯಾ ಮಾಡ್ತಾ ಇದೀವಿ. ಏನಂದ್ರೆ ಕೇರಳ ಸ್ಟೈಲ್ ಲಚ್ಚಾ ಪರೋಟ, ಅದ್ರ ಜೊತೆಗೆ ಮಟನ್ ಈರಿ ಮಣ್ಬಟ್ಟಿ ಹಾಕಿ ಲಚ್ಚಾ ಪರೋಟ ಹೇಗ್ ಮಾಡೋದು ಅಂತ ಮಾಡಿ ತೋರಿಸ್ತೀವಿ. ಸ್ನೇಹಿತರೆ, ಆಗಿದ್ರೆ ತಡ ಮಾಡೋದ್ ಬೇಡ, ಬನ್ನಿ ಹೋಗೋಣ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಈರಿ ಮಣ್ಬಟ್ಟಿ ಪಲ್ಯಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ನೋಡ್ಕೊಳ್ಳಿ. ಅಡಿಗೆ ಎಣ್ಣೆ, ಪೂರ್ಣಿಮಾ ಅಮ್ಮ ಅವರು ಈರಿ ಮಣ್ಬಟ್ಟಿ ಹೆಚ್ಚಕ್ ಹೋಗಿದ್ದಾರೆ, ಹೆಚ್ಕೊಂಡ್ ಬರ್ಲಿ, ಅಷ್ಟೊತ್ತಿಗೆ ನಾವು ಒಗ್ಗರಣೆ ಹಾಕ್ಬಿಡೋಣ. ಚಕ್ಕೆ, ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು ಮತ್ತೆ ಪಲಾವ್ ಎಲೆ, ಕೊತ್ತಂಬರಿ, ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ, ಉದ್ದಕ್ಕೆ ಹೆಚ್ಚಿದ ಟೊಮೊಟೊ, ಲಕ್ಷ್ಮಿ ಸಣ್ಣ ಕೆಚ್ಚಬೇಕಿದೆ ಮಣ್ಪಟ್ಟಿ ಈರಿ. ಇದು ಬಾಣ್ತರಿಗೆ ಭಾರಿ ಒಳ್ಳೇದು. ಹೌದು, ಬಾಣೆ ತಂದಾಗ ಸೊಂಟಕ್ಕೆ ಶಕ್ತಿ ಬರ್ಲಿ ಅಂತ ಹೇಳಿ ಮಾಡ್ಕೊಡ್ತಿದ್ವಿ ನಾವು. ಹೌದು, ನಾವು ತಿಂದಿವಿ. ಬಾಣ್ ತಂದಾಗೆ ಇದೆ ಜಾಸ್ತಿ ಮಾಡೋದು. ಆಶಾ, ಈ ತೊಳ್ಕೊಂಬಂದೋಗಿ ಒಗ್ಗರಣೆ ಹಾಕವ. ಈರಿ ಮಣ್ಬಟ್ಟಿ, ಪೂರ್ಣಿಮಾ ಈಗ ಇದಕ್ಕೆ ಇದು ಸ್ವಲ್ಪ ನೀರ್ ಬಿಟ್ಕೊಂಡ್ಲಿ, ಇಲ್ಲಿ ಮಟ ತಟ್ಟೆ ಮುಚ್ಚಿದ. ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಕಾಯಿ ಹಾಲು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕ್ಬೇಕು. ಪೂರ್ಣಿಮಾ ಈಗ ಇದು ಒಂದ್ ಕುದಿಲಿ, ಬಾಯಿ ಮುಚ್ಚಿಬಿಡೋಣ ಏನಾ? ಲಕ್ಷ್ಮತ್ತೆ, ಪರೋಟ ಮಾಡಕ್ ಈಗ ಹಿಟ್ಟು ಕಲ್ಸ್ಕೊಳಣ. ಸರಿ, ಈಗ ಮೈದಾ ಹಿಟ್ಟು ಹಾಕು. ಮೈದಾ ಹಿಟ್ಟು ಹಾಕ್ತೇನೆ. ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಆದ್ರೆ ನಾವು ಮಾಡೋ ಗ್ರೇವಿಗೆ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ರುಚಿ ಇರುತ್ತೆ. ಸ್ವಲ್ಪ ಬಾಂಬೆ ರವೆ ಹಾಕತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು. ಲಕ್ಷ್ಮತ್ತೆ, ಮೇನ್ ಇದಕ್ಕೆ ಸಕ್ಕರೆ ಹಾಕ್ಬೇಕು, ಮೇನ್ ಬೆಣ್ಣೆ ಹಾಕ್ಬೇಕು ಇದಕ್ಕೆ. ಹಾಕತ್ತೆ ಲಕ್ಷ್ಮತ್ತೆ. ಈಗ ಹೆಂಗ್ ಕಲ್ಸ್ಬೇಕು ಗೊತ್ತಾ ನೀನು? ತೀರಾ ಮೆತ್ತಗೂ ಕಲ್ಸ್ಬೇಡ, ಹೋಳ್ಗೆ ಹಿಟ್ಟು ಅದಕ್ಕೆ, ಚಪಾತಿ ಹಿಟ್ಟು ಅದಕ್ಕೂ ಕಲ್ಸ್ಬೇಡ. ಆ ತರ ಕಲ್ಸಿ. ಯಾವ ತರ ಕಲ್ಸ್ತಿ ನೋಡು, ಕಲ್ಸಂತಾರೆ. ಲಕ್ಷ್ಮತ್ತೆ, ಕರೆಕ್ಟ್ ಆಗಿ ಕಲ್ಸಿದೀಯ ನೋಡು. ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲ್ಸ್ಕೊಂಡ್ ಇಟ್ಕೋಬೇಕು. ಅದಕ್ಕೆ ಅರ್ಧ ಗಂಟೆ ಹಿಟ್ಟು ನೆನಿಲಿ, ಆಮೇಲೆ ಅಷ್ಟ್ರು ಕುತ್ಕೊಂಡು ಚಟಪಟ ಲಚ್ಚಾ ಪರೋಟ ಮಾಡಿ ಮುಗಿಸ್ಬಿಡೋಣ. ಏನಂತಿ? ಪೂರ್ಣಿಮಾ, ನಾವು ಮಾಡಿರೋಂತ ಮಣ್ಬಟ್ಟಿ ಈರಿ ಗ್ರೇವಿ ಏನಾಗೈತೆ ಅಂತ ನೋಡೋಣ. ತೆಗಿ ಈಗ. ಎಷ್ಟು ಚೆನ್ನಾಗಿ ಕೊತ್ತ ಕುದೀತೈತೆ. ನೋಡು ಪೂರ್ಣಿಮಾ, ಬೆಂದೈತೇನೋ.
ಬೆಂದೈತಲ್ಲ, ಚೆನ್ನಾಗ್ ಬಂದಿದೆ. ಇಳಿಸ್ಬಿಡೋಣ ಈಗ. ಫಸ್ಟ್ ಮೈದಾ ಹಿಟ್ಟನ್ನ ಈ ತರ ತೆಳ್ಳಗೆ ಹುತ್ಕೋಬೇಕಾ, ಸ್ವಲ್ಪ ಬಟರ್ ಹಚ್ಬೇಕು ಮೇಲ್ಗಡೆ, ಚಾಕುಲಿ ಸಣ್ಣಕ್ಕೆ ಈ ತರ ಕುಯ್ಬೇಕು ಹಿಂಗೆ. ಈ ತರ ರೋಲ್ ಮಾಡ್ಬೇಕು. ಈ ತರ ಇದೇ ರೀತಿ ನಾವು ಅಷ್ಟು ಹಿಟ್ಟಿಗೂ ಪರೋಟ ಮಾಡಿ ರೆಡಿ ಮಾಡ್ಕೋತೀವಿ. ಅತ್ತೆ ಅಲ್ಲಿ ಒಲೆ ಹಚ್ಕೊಂಡಿದ್ದಾರೆ, ಅವ್ರು ಬೇಯಿಸ್ತಾರೆ, ನಾವು ಲಟ್ಟಿಸ್ಕೊಡ್ತೀವಿ. ಇದೇನೆ ಸ್ವಲ್ಪ ಹಾಕಿ. ಎಷ್ಟು ಲೇಯರ್ ಲೇಯರ್ ಆಗಿ ಬಂದಿದೆ ನೋಡನೆ. ಆಶಾ ಹಂಚ್ ಕಾದೈತಿ, ಅವು ಕಟ್ಟಿರವೆಲ್ಲ ಇವು ಇಡೋಣ. ಮತ್ತೆ ಇಡೋದ ಇದು ನಂದೆ ಜೋಡಿಸ್ಕೊಂಡು ಹಂಚಿನ ಮೇಲೆ ಇಷ್ಟು ಘಮ ಘಮ ಸ್ಮೆಲ್ ಬರ್ತೈತ್ ಪೂರ್ಣಿಮಾ.
ಈಗ ಹೋಗ್ಬಿಟ್ಟು ನಾವ್ ಮಾಡಿರೋಂತ Taste. ಲಚ್ಚ ಪರೋಟ ಈರಿ ಮಣ್ಬಟ್ಟಿ ಗ್ರೇವಿ ಯಾವ ತರ ಬಂದೈತಿ ಅಂತ ಟೇಸ್ಟ್ ನೋಡೋಣ. ಸರಿ, ಆಯ್ತು. ಬಾ ತಗೊಂಡೋಗೋಣ. ಅತ್ತಿ ಅಮ್ಮ ಕಾಯ್ಕೊಂಡ್ ಕೂತಿದಾರಲ್ಲಿ ಒಯ್ದು ಬ್ಯಾಟಿಂಗ್ ಶುರು ಮಾಡ್ತಾ ಇರೋಣ. ದಾವಣಗೆರೆ ಅಮ್ಮ ಕೈ ರುಚಿ ಟೀಮ್ ನಾವ್ ಮಾಡಿರೋಂತ ಇವತ್ತಿನ ರೆಸಿಪಿ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳೋಣ. ನಮ್ ಲಕ್ಷ್ಮತ್ತೆ ಅಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತೈತೆ. ನೋಡೋಣ ಈಗ. ನೋಡೋಣ. ಆಶಾ ಪರೋಟ ಪಲ್ಯ ಬಾಳ ಚೆನ್ನಾಗಿತ್ತು ಕಣೆ ಇದು. ಲಚ್ಚಾ ಪರೋಟ ಸೂಪರ್. ಸೂಪರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವತ್ತು ದಾವಣಗೆರೆ ಅಮ್ಮ ಕೈ ರುಚಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ ಜೊತೆಗಿದ್ದಾರೆ ಸ್ಪೆಷಲ್ ಗೆಸ್ಟ್ ಗಜೇಂದ್ರ ಅವರು, ಕಾಂಗ್ರೆಸ್ ಯೂತ್ ಮುಖಂಡರು. ಅವ್ರು ಇವತ್ತು ನಾವು ಮಾಡಿರೋ ಅಡ್ಗೆ ಟೇಸ್ಟ್ ನೋಡ್ಲಿಕ್ಕೆ ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತಗೊಳ್ಳಿ, ನಾವು ಮಾಡಿರೋ ಅಡಿಗೆ ರುಚಿ ನೋಡ್ಲಿ. ಯೂಟ್ಯೂಬ್ ಚಾನಲ್ ಅಲ್ಲಿ ಅಮ್ಮನ ಕೈ ರುಚಿ ಬಹಳ ದಾವಣಗೆರೆಯಲ್ಲಿ ಪ್ರಸಿದ್ಧವಾಗಿ ಮುಂದುವರಿತಾ ಇದೆ. ಆ ಚಾನಲ್ ನೋಡ್ಕೊಂಡ್ ಬಂದು ಇವತ್ತು ಟೇಸ್ಟ್ ನೋಡೋಣ ಅಂತೇಳಿ ಫೋನ್ ಮಾಡ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಅದೇ ರೀತಿ ನೀವು ಅಡಿಗೆಗಳು ಬೇರೆ ತರ ಮಾಡ್ತಾರೆ, ಅವರೇ ಮಾಡ್ಕೊಂಡು ಅವರೇ ತಿಂತಾರೆ. ಆದ್ರೆ ನೀವು ಹಂಗಲ್ಲ, ನೀವೇನೇ ಮಾಡಿದ್ರು ಅಡಿಗೆನ ಅನಾಥಾಶ್ರಮಕ್ಕೆ, ಸಾರ್ವಜನಿಕರಿಗೆ ಉಪಯೋಗ ಆಗಂಗೆ ಮಾಡ್ತಿದ್ರಿ. ಇದೇ ರೀತಿ ಹೆಚ್ಚಿನ ರೀತಿ ಸಬ್ಸ್ಕ್ರೈಬರ್ಸ್ ಆಮೇಲೆ ಸಪೋರ್ಟರ್ಸ್ ಸಿಗ್ಲಿ ಅಂತೇಳಿ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ Thank- ಸರ್. ಟೇಸ್ಟ್ ನೋಡಿ ಸರ್. ವೆರೈಟಿಯಾಗಿ ಮಾಡ್ತಿದ್ರಿ ಎಲ್ಲದು. ನಾವು ನಮ್ಮ ಮನೇಲಿ ಮಾಡ್ತಿರ್ತೀವಿ. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿದೆ. ಬಾಳೆ ಎಲೆ ಫ್ಲೇವರ್ ಬರ್ತಾ ಇದೆ. ಆಮೇಲೆ ಪರೋಟನು ಚೆನ್ನಾಗಿದೆ, ಎಲ್ಲ ಚೆನ್ನಾಗೈತಿ. ಈ ತರ 4 ಜನ ಹೆಣ್ಮಕ್ಳು ಸೇರ್ಕೊಂಡ್ ಮಾಡ್ತಿರೋದು ನನಗೆ ಅನ್ಸುತ್ತೆ ಕರ್ನಾಟಕದ ಫಸ್ಟ್ನೇ ಚಾನಲ್ ಅಂತ ಅನಿಸ್ತತೆ. ಹೌದು ಈ ಸರ್. ತರ ತಮಿಳ್ನಾಡು, ಆಂಧ್ರ ಆ ಕಡೆ ಎಲ್ಲ ಮಾಡ್ತಾರೆ. ನೀವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಈ ತರ ಮಾಡ್ತಿರೋದು ಬಹಳ ಖುಷಿ ಆಗ್ತದೆ. ಇನ್ನು Thank you ಶಕ್ತಿ so ಕೊಡ್ಲಿ much. ನಿಮಗೆ ಇನ್ನು ದೇವ್ರು. ಥ್ಯಾಂಕ್ ಯು ಸರ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿ ಸರ್. ಆರಾಮಾಗಿ ಕುತ್ಕೊಂಡು ನಾವು ಮಾಡಿರೋಂತ ಅಡ್ಗೆನ Okay, madam. ಸವಿಬೇಕಂತ ಈಗ ಹೇಳಿ. ಸ್ಟೇಟಸ್ ಹಾಕೊಂಡ್ಬಿಡ್ತೀವಿ ಮೇಡಮ್, ಈಗ ಹೋಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.